ನೋಡಿ, ಇದು ಒಂದು ಚೈನ್ ರೋಡು, 33 ಅಡಿ ಗೌರ್ಮೆಂಟ್ ಪಬ್ಲಿಕ್ ರೋಡ್. ಇದು ಒಂದು ವಿಲೇಜಿಂದ ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ರೋಡು. ಈ ರೋಡ್ಗೆ ಇರ್ತಕ್ಕಂಥ ಒಂದು 12 ಎಕರೆ 18 ಗುಂಟೆ ಒಂದು ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಇದು ಮೆಟ್ಲಿಂಗಾಗಿ ಹಿಂದೆ ಡಾಂಬರ್ ರಸ್ತೆ ಇತ್ತು, ಈಗೆಲ್ಲ ಇದು ಒದರೋಗಿದೆ. ಈ ಕಡೆ 1 ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇ ಮತ್ತು ವಿಲೇಜು. ಮತ್ತು ಕಾವೇರಿ ರಿವರ್ ಬಂದು 1 ಕಿಲೋಮೀಟ್ರ್. ಇದು ಈ ಕಡೆ 1 ಕಿಲೋಮೀಟ್ರ್ ಕಾವೇರಿ ರಿವರ್ ಐತೆ. ಈ ಕಡೆ ಒಂದು 500 ಮೀಟ್ರು ವಿಲೇಜು, ಅರ್ಧ ಕಿಲೋಮೀಟ್ರು. ಓನ್ TC ಐತೆ, ಮತ್ತು ಒಂದು ಮನೆ ಐತೆ, ನಾರ್ತ್ ಫೇಸಿಂಗು. ಹನ್ನೆರಡು ಎಕರೆ 18 ಗುಂಟೆ. ಇದು ರೋಡ್ ಫ್ರಂಟ್ ಬಂದು ಒಂದು 30 ಗುಂಟೆ. ಇನ್ನು ಉಳ್ಕೆ 11.25 ಎಕರೆ ಇದಕ್ಕೆ ಅಟ್ಯಾಚ್ ಆದಂಗೆ ಅದೊಂದು ಬೌಂಡ್ರಿ ಖಾಲಿ, ಎಂಟಿ ಬೌಂಡ್ರಿ. ಅಂದರೆ 2 ಬೋರ್ ಐತೆ, ಒಂದು ನೀರಿನ ತೊಟ್ಟಿ ಐತೆ, ಪೈಪ್ಲೈನ್ ಎಲ್ಲ ಆಗೈತೆ. ಕಲ್ಟಿವೇಷನ್ ಒಂದು ಮಾಡ್ಕೋಬೇಕಷ್ಟೇ. 11.25 ಎಕರೆ ಎಂಟಿ. ಸೋಲಾರ್ ಐತೆ. ಮನೆ ಎಲ್ಲ ಐತೆ. ಓನರು ಸ್ಟೇ ಆಗ್ಲಿಕ್ಕೆ ಇರ್ತಕ್ಕಂಥ ಮನೆ. ಸಾಯಿಲ್ ಬಂದು ಪ್ಯೂರ್ ರೆಡ್ ಸಾಯಿಲು. ಸಾಯಿಲ್ ಚೆನ್ನಾಗೈತೆ, ಅಗ್ರಿಕಲ್ಚರ್ಗೆ ಸೂಕ್ತವಾದ ಮಣ್ಣು. ಇವು ನೇರಳೆ ಮರ. ಇದು ಪಕ್ಕದವ್ರದ್ದು, ಇದು ಫೆನ್ಸ್ ಆಗಿರೋದು. ನೋಡಿ, ಕಬ್ಬು ಬೇರೆಯವ್ರದ್ದು. ನೋಡಿ, ಅದು ಫ್ರಂಟ್ ಒಂದು 30 ಗುಂಟೆ ಬರುತ್ತೆ. ಇನ್ನು 11.25 ಇದೊಂದೇ ಬೌಂಡ್ರಿ ಬರುತ್ತೆ. ಸ್ಕ್ವಯರ್ ಆಗಿ ಫ್ಲಾಟ್ ಆಗೈತೆ, ಸಮತಟ್ಟವಾಗಿ. ನೋಡಿ, ಏನಿದು ಕಳೆ ಬೆಳ್ಕೊಂಡಿದೆ, ಕಾಂಗ್ರೆಸ್ ಗಿಡ. ಇದೇ ಬೌಂಡ್ರಿ. ಎರಡು ಬೋರ್ ಐತೆ, ಎಲೆಕ್ಟ್ರಿಕ್ ಲೈನ್ ಎಲ್ಲ ಐತೆ, ಓನ್ TC ಐತೆ.
ಫ್ರಂಟಲ್ಲಿ ಒಂದು ವಾಸ ಇರೋಕ್ಕೆ ಮನೆ ಐತೆ. ನೋಡಿ ಅಲ್ಲೊಂದು ನೀರಿನ ತೊಟ್ಟಿ ಕಾಣ್ತಿದೆ ನೋಡಿ, ಗಾರ. ಅದು ಆ ತೊಟ್ಟಿನೂ ಇವ್ರದ್ದೇ ಸೇರ್ಕೊಳ್ಳುತ್ತೆ. ಸ್ಕ್ವಯರ್ ಆಗೈತೆ, ಫ್ಲಾಟಾಗಿ. ಸಾಯಿಲು ಕೆಂಪು ಮಣ್ಣು. ಸಾಯಿಲ್ ನೋಡಿ ಇಲ್ಲಿ ತುಂಬ ಚೆನ್ನಾಗೈತೆ ಮಣ್ಣು. ನೋಡಿ ಇದೊಂದು ಲೈನು ಟೀಕ್ ಐತೆ. ಇಲ್ಲೆಲ್ಲ ವಾಟರ್ ಸೋರ್ಸು ತುಂಬ ಚೆನ್ನಾಗೈತೆ. ಬೋರಲ್ಲಿ ನೀರು ಒಳ್ಳೆ ನೀರೈತೆ. ಇಲ್ಲಿ ರಿವರ್ 1 ಕಿಲೋಮೀಟ್ರು ಕಾವೇರಿ ರಿವರ್ ಇರೋದ್ರಿಂದ ಅಂತರೂ ಜಲ ತುಂಬ ಚೆನ್ನಾಗೈತೆ.